Hi everyone. In this video, we will be discussing about unions and enumeration. So before going to the topic, welcome to Where IQ classes, and if you have not subscribed to our channel, please subscribe to it. So the first thing is union. Now let's define what is union. See, union in C is a user defined data type which allows different variables to share the same memory location. Unions ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಸ್ಟ್ರಕ್ಚರ್. ನಾವು ಸ್ಟ್ರಕ್ಚರ್ನ ಯಾವ ರೀತಿ ಡಿಫೈನ್ ಮಾಡ್ಕೊಳ್ತಿದ್ವಿ ಅದೇ ತರ ಯೂನಿಯನ್ ಕೂಡ ಡಿಫೈನ್ ಮಾಡ್ತೀವಿ. ದ ಥಿಂಗ್ ಇಸ್ ಸ್ಟ್ರಕ್ಚರ್ನ ಡಿಫೈನ್ ಮಾಡುವಾಗ ವಿ ಯೂಸ್ ದ ವರ್ಡ್ ಸ್ಟ್ರಕ್ಟ್ ಕೀವರ್ಡ್ ಯೂಸ್ ಮಾಡಿದ್ದು, ಬಟ್ ಇನ್ ಕೇಸ್ ಆಫ್ ಯೂನಿಯನ್ ವಿ ವಿಲ್ ಯೂಸ್ ದ ಕೀವರ್ಡ್ ಆಸ್ ಯೂನಿಯನ್ ಇಟ್ ಸೆಲ್ಫ್. ಅಂಡ್ ಇಲ್ಲೂ ಕೂಡ ದ ಡೇಟಾ ಟೈಪ್ಸ್ ಅಂದ್ರೆ ಮೆಂಬರ್ಸ್ ಆಫ್ ದ ಯೂನಿಯನ್ ದೇ ಕ್ಯಾನ್ ಬಿ ಆಫ್ ಎನಿ ಡೇಟಾ ಟೈಪ್, ಎನಿ ಬೇಸಿಕ್ ಡೇಟಾ ಟೈಪ್, ಅಂಡ್ ಇಟ್ ಶುಡ್ ಎಂಡ್ ವಿತ್ ಅ ಸೆಮಿಕೋಲನ್. ಬಟ್ ಏನಕ್ಕೆ ನಾವು ಯೂನಿಯನ್ಸ್ಗೂ ಸ್ಟ್ರಕ್ಚರ್ಗೂ ಏನ್ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಬರುವಂತ ಈಚ್ ಮೆಂಬರ್ಗೂ ಕೂಡ ಸಪರೇಟ್ ಮೆಮೊರಿ ಅಲೋಕೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಫಸ್ಟ್ ವೇರಿಯಬಲ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಫಸ್ಟ್ ಮೆಂಬರ್ ಆಫ್ ಸ್ಟ್ರಕ್ಚರ್ ಅಂದ್ರೆ ದಿಸ್ ಹ್ಯಾಸ್ ಅ ಸಪರೇಟ್ ಮೆಮೊರಿ ಆಫ್ 1000. ಅದೇ ತರ ನೆಕ್ಸ್ಟ್ ಸೆಕೆಂಡ್ ಮೆಂಬರ್ ಏನಿರುತ್ತೆ ದಿಸ್ ಹ್ಯಾಸ್ ಗಾಟ್ ಸಪರೇಟ್ ಮೆಮೊರಿ ಸಮ್ 1004 ಅಲ್ಲಿ ಮೆಮೊರಿ ಅಲೋಕೇಟ್ ಆಗಿದೆ ಅಂತ ಅನ್ಕೋಬಹುದು. ಬಟ್ ಇನ್ ಕೇಸ್ ಆಫ್ ಯೂನಿಯನ್ ದ ಕಂಡೀಷನ್ ಇಸ್ ವಾಟ್, ನಾವಿಲ್ಲಿ ಎಷ್ಟೇ ಮೆಂಬರ್ಸ್ ನ ಯೂನಿಯನ್ ಡಿಕ್ಲೇರ್ ಮಾಡಿದ್ರು ಒಂದೇ ಮೆಮೊರಿ ಲೊಕೇಶನ್ ಅಲೋಕೇಟ್ ಆಗಿರುತ್ತೆ ಅಂಡ್ ಈಚ್ ಆಫ್ ದೆಮ್ ಕ್ಯಾನ್ ಯೂಸ್ ದ ಮೆಮೊರಿ ಅಟ್ ಒನ್ಸ್. ಅಂದ್ರೆ ಈಗ ಆಲ್ರೆಡಿ ಡೇಟಾ ಟೈಪ್ ಫಸ್ಟ್ ವೇರಿಯಬಲ್ ಏನಿದೆ, ಈ ಫಸ್ಟ್ ವೇರಿಯಬಲ್ ಏನಿದೆ ಇದು ಮೆಮೊರಿ ಯೂಸ್ ಮಾಡ್ತಿದೆ ಅಂದ್ರೆ ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಒನ್ ಕೆನಾಟ್ ಯೂಸ್ ದ ಮೆಮೊರಿ ಬ್ಲಾಕ್. Each time ಅಲ್ಲಿ or at a particular moment only one member can access that particular memory location which is being allotted to the union. Got it? Now let's look into the syntax first. See, union keyword use ಮಾಡ್ತೀವಿ and then we will use the name, union name, and then same flower braces use ಮಾಡ್ತೀವಿ. Here we will declare the members of union. Data type like int, float ಈ ತರ ಯಾವ್ದಾದ್ರು ಡೇಟಾ ಟೈಪ್ ಯೂಸ್ ಮಾಡ್ಬೋದು. Along with that, we will give the variable names. That's it. So this is declaring variable for an union. So declaration kuda it is almost similar to the structure. ಯಾವ ರೀತಿ ಸ್ಟ್ರಕ್ಚರ್ ಗೆ ನಾವು either here we used to declare the variable or within the program ಏನ್ ಮಾಡ್ತಿದ್ವಿ union and then name ಬರಿತಿದ್ವಿ, name of the union. After that ಇಲ್ಲಿ variable s1 or u1 ಈ ತರ ವೇರಿಯಬಲ್ ಡಿಕ್ಲೇರ್ ಮಾಡ್ಬೋದಿತ್ತು. ಸೊ ದಿಸ್ ಇಸ್ ಆಲ್ಸೋ ವ್ಯಾಲಿಡ್ ಅಂಡ್ ದಿಸ್ ಇಸ್ ಆಲ್ಸೋ ವ್ಯಾಲಿಡ್. ಇಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲೇ ವೇರಿಯಬಲ್ ನೇಮ್ ಡಿಕ್ಲೇರ್ ಮಾಡ್ಬೋದು ಆರ್ ಲೈಕ್ ದಿಸ್. See, if you have not watched the video related to structure, please watch it. It is present in the C programming playlist. ಯಾಕೆಂದ್ರೆ if you don't know the concept of structure, union ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. That's why I'm saying, because ಪ್ರತಿ ಆಸ್ಪೆಕ್ಟ್ ಅಲ್ಲೂ ಯೂನಿಯನ್ ನಾವು ಡಿಸ್ಕಸ್ ಮಾಡುವಾಗ ವಿ ವಿಲ್ ಗೋ ಅಂಡ್ ಕಂಪೇರ್ ಇಟ್ ವಿತ್ ದ ಸ್ಟ್ರಕ್ಚರ್. ಆವಾಗ ಮಾತ್ರ ಯೂನಿಯನ್ಗೂ ಸ್ಟ್ರಕ್ಚರ್ಗೂ ಪರ್ಫೆಕ್ಟ್ ಆಗಿ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ಇಫ್ ಯು ಹ್ಯಾವ್ ಮಿಸ್ ದ ಕಾನ್ಸೆಪ್ಟ್ಸ್ ಆಫ್ ಸ್ಟ್ರಕ್ಚರ್, ಇನ್ನೊಂದ್ಸಲ ಅದನ್ನ ರಿವಾಚ್ ಮಾಡಿ ಸೊ ದಟ್ ದಿಸ್ ವಿಡಿಯೋ ಆಫ್ ಯೂನಿಯನ್ ಅಂಡ್ ಎನ್ಯುಮರೇಷನ್ ಇಟ್ ವಿಲ್ ಬಿ ಕ್ಲಿಯರ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಪ್ರೋಗ್ರಾಮ್ ಫಾರ್ ಯೂನಿಯನ್. ಯೂನಿಯನ್ ಅಂತ ಕೀವರ್ಡ್ ಯೂಸ್ ಮಾಡಿದೀವಿ. ಡೇಟಾ ಇಸ್ ದ ನೇಮ್ ಆಫ್ ಯೂನಿಯನ್ ಅಂಡ್ ಹಿಯರ್ ವಿ ಹ್ಯಾವ್ ಟೂ ವೇರಿಯೇಬಲ್ಸ್ ಐ ಅಂಡ್ ಎಫ್. int I, float f. Next void main ಅಲ್ಲಿ we are declaring the variable for the union. ಆ ವೇರಿಯಬಲ್ ನೇಮ್ ನ d ಅಂತ ತಗೊಂಡಿದೀವಿ. So next accessing, see here we are accessing the value using dot operator itself. ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ನಾವು ಸ್ಟ್ರಕ್ಚರ್ ವೇರಿಯಬಲ್ ಯೂಸ್ ಮಾಡಿ ಸ್ಟ್ರಕ್ಚರ್ ಮೆಂಬರ್ಸ್ ನ ಆಕ್ಸೆಸ್ ಮಾಡುವಾಗ ಡಾಟ್ ಆಪರೇಟರ್ ಯೂಸ್ ಮಾಡಿದ್ವಿ, ದ ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ಹಿಯರ್. ಯೂನಿಯನ್ ಮೆಂಬರ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಏನ್ ಮಾಡ್ತಿದ್ವಿ, ಯೂಸಿಂಗ್ ದ ಡಾಟ್ ಆಪರೇಟರ್ ವಿ ಆರ್ ಆಕ್ಸೆಸಿಂಗ್ ದ ಈಚ್ ವ್ಯಾಲ್ಯೂ. ಸೊ ಡಿ ಡಾಟ್ ಐ ಈಕ್ವಲ್ಸ್ ಟು 10 ಅಂತ ತಗೊಂಡಿದೀವಿ. ಸಿ ನೌ ದಿಸ್ ವೇರಿಯಬಲ್ ಐ, ಮೆಂಬರ್ ಆಫ್ ದ ಯೂನಿಯನ್ ಯಾವ್ದನ್ನ ಆಕ್ಸೆಸ್ ಮಾಡ್ತಿರೋದು ದಟ್ ಈಸ್ ಐ. ಸೊ ಐ ನ ಆಕ್ಸೆಸ್ ಮಾಡ್ತಿದೀವಿ ಅಂದ್ರೆ ದ ಮೆಮೊರಿ ವಿಚ್ ಇಸ್ ರಿಸರ್ವ್ಡ್ ಫಾರ್ ಯೂನಿಯನ್ ಅದು ಇಟ್ ಈಸ್ ಬೀಯಿಂಗ್ ಆಕ್ಯುಪೈಡ್ ಬೈ ದ ಮೆಂಬರ್ ಐ. ಅದೇ ಇನ್ ಕೇಸ್ ಇಫ್ ವಿ ವಾಂಟ್ ಟು ಆಕ್ಸೆಸ್ ಫ್ಲೋಟ್ ವ್ಯಾಲ್ಯೂ ಎಫ್ ಏನಿದೆ ಇದು ಇವಾಗ ಮೆಮೊರಿ ಆಕ್ಸೆಸ್ ಮಾಡೋದಕ್ ಬಂತು ಅಂದ್ರೆ
ಪ್ರೀವಿಯಸ್ಲಿ 5 ವ್ಯಾಲ್ಯೂ ಏನ್ ಸ್ಟೋರ್ ಮಾಡಿದ್ವಿ ಇಲ್ಲಿ 10 ಅಂತ, ದಿಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ಅದಾದ್ಮೇಲೆ ನಾವು ಎಫ್ ಗೆ ಇಫ್ ವಿ ಆರ್ ಗಿವಿಂಗ್ 2.5 ಆರ್ 5.5 ಏನ್ ವ್ಯಾಲ್ಯೂ ಕೊಡ್ತೀವಿ ದಟ್ ವಿಲ್ ಬಿ ಸ್ಟೋರ್ಡ್ ಹಿಯರ್. ಓವರ್ ರೈಟ್ ಆಗುತ್ತೆ. ಯಾಕೆಂದ್ರೆ ಐ ಗೆ ಸಪರೇಟ್ ಮೆಮೊರಿ, ಎಫ್ ಗೆ ಸಪರೇಟ್ ಮೆಮೊರಿ ಇಲ್ಲ. ಬೋತ್ ಶುಡ್ ಆಕ್ಯುಪೈ ಇನ್ ದ ಸೇಮ್ ಮೆಮೊರಿ ಸ್ಪೇಸ್. ಒಂದನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಪ್ರೀವಿಯಸ್ ವ್ಯಾಲ್ಯೂ ಏನ್ ಸ್ಟೋರ್ ಆಗಿರುತ್ತೆ ದಟ್ ವಿಲ್ ಬಿ ಓವರ್ ರಿಟನ್. ಸೊ ನಾವು ವಿ ಆರ್ ಪ್ರಿಂಟಿಂಗ್ ದ ವ್ಯಾಲ್ಯೂ d.i. ಸೊ ಇದು ಪ್ರಿಂಟ್ ಆಗ್ತಿದೆ. ನೆಕ್ಸ್ಟ್ ಫ್ಲೋಟ್ ಗೆ ವ್ಯಾಲ್ಯೂ ಡಿಫೈನ್ ಮಾಡ್ಕೊಳ್ತಿದೀವಿ. ವಿ ಆರ್ ಅಸೈನಿಂಗ್ ದ ವ್ಯಾಲ್ಯೂ ಆಸ್ 5.5. ನೆಕ್ಸ್ಟ್ ವಿ ಆರ್ ಪ್ರಿಂಟಿಂಗ್ ದಟ್ ವ್ಯಾಲ್ಯೂ. ಸೊ ಈಗ ಫ್ಲೋಟ್ ವ್ಯಾಲ್ಯೂ ಪ್ರಿಂಟ್ ಮಾಡಿ ಆದ್ಮೇಲೆ ವಿ ಆರ್ ಟ್ರೈಂಗ್ ಟು ಪ್ರಿಂಟ್ ದ ವ್ಯಾಲ್ಯೂ. ಪ್ರೀವಿಯಸ್ಲಿ ನಾವು ಇಂಟ್ ಐ ಅಲ್ಲಿ ಏನ್ ಸ್ಟೋರ್ ಮಾಡಿದ್ವಿ ಅದನ್ನ ಪ್ರಿಂಟ್ ಮಾಡಕ್ ಟ್ರೈ ಮಾಡ್ತಿದೀವಿ. ಅಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್ ವಿ ವಿಲ್ ಗೆಟ್ ದ ಎರರ್. ಇಲ್ಲಿ ಎರರ್ ತೋರಿಸುತ್ತೆ. ವೈ? ಬಿಕಾಸ್ ದ ಪ್ರೀವಿಯಸ್ ಮೆಮೊರಿ ಏನ್ ಐಗೆ ಅಲೋಕೇಟ್ ಆಗಿತ್ತು ದಟ್ ಮೆಮೊರಿ ಇಸ್ ಬೀಯಿಂಗ್ ಓವರ್ ರಿಟನ್ ಬೈ ದ ಫ್ಲೋಟ್ ವ್ಯಾಲ್ಯೂ ಎಫ್. ಕ್ಲಿಯರ್? ಅಂಡ್ ಸೈಜ್ ಆಫ್ ದ ಯೂನಿಯನ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದ ಲಾರ್ಜೆಸ್ಟ್ ಮೆಂಬರ್. ಫಾರ್ ಎಕ್ಸಾಂಪಲ್ ಈಗ ಐ ಅಂಡ್ ಎಫ್ ಎರಡು ವೇರಿಯೇಬಲ್ ಇದೆ. ಸೊ ಇದ್ರಲ್ಲಿ ಲಾರ್ಜೆಸ್ಟ್ ಮೆಮೊರಿ ಸ್ಪೇಸ್ ಯೂಸ್ ಮಾಡೋದು ಯಾವುದು? ಫ್ಲೋಟ್. ಕರೆಕ್ಟ್. ಇದಕ್ಕೆ ನಿಯರ್ಲಿ ಸಮ್ 4 bytes ಆರ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಅಪ್ ಟು 6-8 bytes ಇಷ್ಟು ರೇಂಜ್ ವರ್ಗೂ ಹೋಗುತ್ತೆ. ಸೊ ಎಫ್ ಹ್ಯಾಸ್ ಮೋರ್ ಮೆಮೊರಿ ದ್ಯಾನ್ ಐ. ಸೊ ದ ಮೆಮೊರಿ ಆಫ್ ಯೂನಿಯನ್ ಏನಾಗಿರುತ್ತೆ ದಟ್ ವಿಲ್ ಬಿ ದ ವಾಟ್? ಸೈಜ್ ಆಫ್ ಫ್ಲೋಟ್. ಸೈಜ್ ಆಫ್ ಫ್ಲೋಟ್ ಏನಿರುತ್ತೆ ದಟ್ ವಿಲ್ ಬಿ ದ ಮೆಮೊರಿ ಆಫ್ ದಟ್ ಪರ್ಟಿಕ್ಯುಲರ್ ಯೂನಿಯನ್. In this case, it is data. ಅದೇ ತರ if we have int, float, double ಮೂರು ವೇರಿಯೇಬಲ್ ಯೂಸ್ ಮಾಡಿದೀವಿ ಯೂನಿಯನ್ ನಲ್ಲಿ ಅಂದ್ರೆ ಡಬಲ್ ಮೆಮೊರಿ ಏನಿರುತ್ತೆ ದಟ್ ವಿಲ್ ಬಿ ದ ಮೆಮೊರಿ ಅಸೈನ್ಡ್ ಫಾರ್ ಯೂನಿಯನ್. ಸೊ ದ ಲಾರ್ಜೆಸ್ಟ್ ಡೇಟಾ ಟೈಪ್ ಯಾವ್ದು ಪ್ರೆಸೆಂಟ್ ಇರುತ್ತೆ ಯೂನಿಯನ್ ನಲ್ಲಿ ದಟ್ ವಿಲ್ ಬಿ ದ ಮೆಮೊರಿ ಸ್ಪೇಸ್ ಗಿವನ್ ಟು ದಟ್ ಪರ್ಟಿಕ್ಯುಲರ್ ಯೂನಿಯನ್. ದಟ್ಸ್ ಇಟ್. ಅಂಡ್ ಯೂನಿಯನ್ ಅಪ್ಲಿಕೇಶನ್ಸ್ ಅಂತ ತಗೊಂಡ್ರೆ this is used in case of memory optimization. Memory optimization ಗೆ ಈ ಪರ್ಟಿಕ್ಯುಲರ್ ಯೂನಿಯನ್ಸ್ ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸಿ ಯಾಕೆ ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ಇನ್ ಕೇಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ದ ಮೆಮೊರಿ ವಾಟ್ ಎವರ್ ಇಟ್ ಇಸ್ ಪ್ರೆಸೆಂಟ್ ದಟ್ ಈಸ್ ವೆರಿ ಮಚ್ ಲೆಸ್ ಕಂಪೇರ್ಡ್ ಟು ದ ಕಂಪ್ಯೂಟರ್. ಕಂಪ್ಯೂಟರ್ಗಿನ ಕಮ್ಮಿ ಇರುತ್ತೆ. ಸೊ ಅಟ್ ಎ ಟೈಮ್ ಒಂದೇ ವೇರಿಯೇಬಲ್ಗೆ ಅದು ಒಂದು ವೇರಿಯೇಬಲ್ ಅಥವಾ ಒಂದ್ ಪರ್ಟಿಕ್ಯುಲರ್ ಯಾವ್ದಾದ್ರು ಸಿಸ್ಟಮ್ಗೆ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಕೊಡ್ಬೋದು ಅಷ್ಟೇ. ಇವಾಗ ಪೋರ್ಟ್ಸ್ ಇದೆ ಎಂಬೆಡೆಡ್ ಸಿಸ್ಟಮ್ ಅಲ್ಲಿ ಅಂದ್ರೆ ಒಂದ್ ಪೋರ್ಟ್ ಏನಿದೆ ಇದನ್ನ ಒನ್ ಸಿಂಗಲ್ ಪಿನ್ ಕ್ಯಾನ್ ಬಿ ಅಲೋಕೇಟೆಡ್ ಟು ಇಟ್. ಅದೇ ತರ ಲೈಕ್ ಒಂದ್ ವೇರಿಯೇಬಲ್ ಇದೆ ಅಂದ್ರೆ ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಮಾತ್ರ ಇಫ್ ವಿ ಹ್ಯಾವ್ ಮಲ್ಟಿಪಲ್ ವೇರಿಯೇಬಲ್ಸ್, ವೇರಿಯೇಬಲ್ 1, ವೇರಿಯೇಬಲ್ 2 ಈ ತರ ಮಲ್ಟಿಪಲ್ ವೇರಿಯೇಬಲ್ಸ್ ಇದೆ. ಸೊ ಮಲ್ಟಿಪಲ್ ವೇರಿಯೇಬಲ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ವೇರಿಯೇಬಲ್ ಮಾತ್ರ ಆ ಪರ್ಟಿಕ್ಯುಲರ್ ಮೆಮೊರಿ ಸ್ಪೇಸ್ ನ ಯೂಸ್ ಮಾಡ್ಕೊಳಕ್ ಆಗುತ್ತೆ. ಬಿಕಾಸ್ ದ ಮೆಮೊರಿ ಇಸ್ ವೆರಿ ಮಚ್ ಲೆಸ್ ಇನ್ ಕೇಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ಕಂಪೇರ್ಡ್ ಟು ದ ಕಂಪ್ಯೂಟರ್ಸ್. ಸೊ ಅದಕ್ಕೆ ಎಂಬೆಡೆಡ್ ಅಲ್ಲಿ ಯೂನಿಯನ್ ವಿಲ್ ಬಿ ಮೋರ್ ಯೂಸ್ಫುಲ್. Yes, now let's run this program and check what we will get. This is the program. ಇಲ್ಲಿ 10 ಬಂತು, next 5.50 ಬಂತು. Here we are getting some garbage value. Correct ಅಲ್ವಾ? Because this is not the value stored in I. So either ನಿಮಗೆ ಎರರ್ ತೋರಿಸುತ್ತೆ or it can give some garbage values. ಯಾಕೆಂದ್ರೆ ಇವಾಗ 10 ಓವರ್ ರೈಟ್ ಆಗಿದೆ and it is giving some unknown values. Now let's move to the next concept. That is the difference between structure and a union. This is very much important for exams. So the first thing is memory allocation. Structural ಏನಾಗುತ್ತೆ each member of the structure will have separate memory, but union ಅಲ್ಲಿ all the members will share same memory. And next, coming to the size of structure, it is nothing but equal to the size of all the members. ಅಂದ್ರೆ ಇವಾಗ if we have int, char, float, ಮೂರು members ಇದೆ in case of structure ಅಂದ್ರೆ that will the size of structure will be equal to the sum of all the three. But in case of union, the largest member
the memory space ಏನಿರುತ್ತೆ that will be the memory of union, memory size of union. Next one is storage. All members can store the values simultaneously. ಈಗ int ವೇರಿಯಬಲ್ ಇದೆ ಅಂದ್ರೆ ಇದು ಕೂಡ ಅದೇ ಟೈಮಲ್ಲಿ ಅಟ್ ಎ ಸೇಮ್ ಟೈಮ್ ಇಟ್ ಕ್ಯಾನ್ ಸ್ಟೋರ್ ದ ವ್ಯಾಲ್ಯೂ. ಅದೇ ತರ ಫ್ಲೋಟ್ ವೇರಿಯಬಲ್ ಇದೆ ಅಂದ್ರೆ ದಿಸ್ ಕ್ಯಾನ್ ಆಲ್ಸೋ ಸ್ಟೋರ್ ದ ವ್ಯಾಲ್ಯೂ. ಬಟ್ ಇನ್ ಕೇಸ್ ಆಫ್ ಯೂನಿಯನ್, ಇಫ್ int a is storing the value, then float b cannot store the value. ಯಾಕೆಂದ್ರೆ both should share the same memory location. Next one is value retention. That is, changing one member will not affect the other. ಅಂದ್ರೆ ಇವಾಗ assume int a equals to 10 ಅಂತ ನಾವು ಆಲ್ರೆಡಿ ಸ್ಟ್ರಕ್ಚರ್ ಮೆಂಬರ್ಗೆ ವ್ಯಾಲ್ಯೂ ಅಸೈನ್ ಮಾಡಿದೀವಿ. ನೆಕ್ಸ್ಟ್ ವಿ ಹ್ಯಾವ್ b equals to 20 ಅಂತ ಇನ್ನೊಂದು ಮೆಂಬರ್ ಇದೆ ವಿತ್ ಇನ್ ದ ಸ್ಟ್ರಕ್ಚರ್. ನಾವು ಇಫ್ ಐ ಚೇಂಜ್ ದ ವ್ಯಾಲ್ಯೂ ಆಫ್ a, that is a equals to 30 ಮಾಡಿದ್ರೆ there will be no changes in b ವ್ಯಾಲ್ಯೂ, ವೇರಿಯಬಲ್ b ಏನಿದೆ ಇದ್ರಲ್ಲಿ ಏನು ಚೇಂಜಸ್ ಆಗಲ್ಲ. ಬಟ್ ಇನ್ ಕೇಸ್ ಆಫ್ ಯೂನಿಯನ್ ಏನಾಗುತ್ತೆ, ಇಫ್ ಐ ಚೇಂಜ್ ದ ವ್ಯಾಲ್ಯೂ ಆಫ್ a as 30, ಅವಾಗ ಏನಾಗುತ್ತೆ, ಸಿನ್ಸ್ ದೇ ಆರ್ ಶೇರಿಂಗ್ ದ ಸೇಮ್ ಮೆಮೊರಿ ಲೊಕೇಶನ್, b equals to 20 ಇಲ್ಲೇ ಸ್ಟೋರ್ ಆಗಿರುತ್ತೆ. ನಾವು ಐ ಆಮ್ ಅಪ್ಡೇಟಿಂಗ್ ದ ವ್ಯಾಲ್ಯೂ, ದಟ್ ಈಸ್ a equals to 30 ಮಾಡ್ತಿದ್ದೀನಿ ಅಂದ್ರೆ ಈ ಸೇಮ್ ಮೆಮೊರಿ ಸ್ಪೇಸ್ ಅಲ್ಲಿ a equals to 30 ಆಗುತ್ತೆ ಅಂಡ್ ದ ವ್ಯಾಲ್ಯೂ ಆಫ್ b ವಿಲ್ ಬಿ ಎರೇಸ್ಡ್. So that's why changing one member will override the previous member's data ಅಂತ ಹೇಳ್ತಿದೀವಿ. Next, coming to memory usage, it will use more memory in case of structure, but unions ಅಲ್ಲಿ less memory because all the variables will share the same memory space. And coming to the access, we can access the members independently in case of structure. But union ಅಲ್ಲಿ all the members can be accessed, but only the most recently returned member has a meaningful value. ಇವಾಗಲೇ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ, ಇನಿಷಿಯಲಿ ನಾವು i equals to 10 ಅಂತ ವ್ಯಾಲ್ಯೂ ಅಸೈನ್ ಮಾಡಿದ್ವಿ. ನೆಕ್ಸ್ಟ್ f equals to 5.5 ಅಂತ ಅಸೈನ್ ಮಾಡಿದ್ವಿ. ಸೊ ಆಫ್ಟರ್ ದಟ್ ನಾನು i ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡಿದಾಗ ವಿ ಗಾಟ್ ಸಮ್ ಮೀನಿಂಗ್ಲೆಸ್ ವ್ಯಾಲ್ಯೂ ಅಥವಾ ಗಾರ್ಬೇಜ್ ವ್ಯಾಲ್ಯೂ ಸಿಕ್ತು. 10, 5, 0 ಸಮಥಿಂಗ್ ವ್ಯಾಲ್ಯೂ ಇತ್ತು. ಸೊ ದಟ್ ಮೀನ್ಸ್ ವಾಟ್, only the most recently written variable will give the meaningful value. In this case, f ನ ನಾವು ಆಕ್ಸೆಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಬಟ್ i ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡಿದಾಗ ಏನಾಯ್ತು, ದ ವ್ಯಾಲ್ಯೂ ಆಫ್ i ವಾಸ್ ಓವರ್ ರಿಟರ್ನ್. ಸೊ ಅದಕ್ಕೆ ವಿ ಗಾಟ್ ಸಮ್ ಮೀನಿಂಗ್ಲೆಸ್ ವ್ಯಾಲ್ಯೂ. ಅಂಡ್ ದ ಲಾಸ್ಟ್ ಒನ್ ಇಸ್ ಅಪ್ಲಿಕೇಶನ್. when used when all the data members are needed together. ಎಲ್ಲಾ ಮೆಂಬರ್ಸ್ ಅಂದ್ರೆ ಲೈಕ್ ಎಲ್ಲಾ ಫೀಲ್ಡ್ಸ್ ಏನ್ ಯೂಸ್ ಮಾಡ್ತಿದೀವಿ ಅದಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ವಿ ಕ್ಯಾನ್ ಈಸಿಲಿ ಯೂಸ್ ಸ್ಟ್ರಕ್ಚರ್. ಬಟ್ ಯೂನಿಯನ್ಸ್ ಅಲ್ಲಿ ಇಟ್ ಈಸ್ ಯೂಸ್ಫುಲ್ ಓನ್ಲಿ ವೆನ್ ವಿ ನೀಡ್ ಒನ್ ಪರ್ಟಿಕ್ಯುಲರ್ ವೇರಿಯಬಲ್ ಅಟ್ ಎ ಟೈಮ್. ಅಟ್ ಎ ಟೈಮ್ ನಾವು 3 ವೇರಿಯಬಲ್ಸ್ ಅಥವಾ 3 ಫೀಲ್ಡ್ಸ್ ಇದೆ ಅಂದ್ರೆ ಅಷ್ಟನ್ನು ಯೂಸ್ ಮಾಡ್ತಿಲ್ಲ ಅಂದಾಗ ವಿ ಕ್ಯಾನ್ ಯೂಸ್ ಯೂನಿಯನ್. ಲೈಕ್ ಇನ್ ಕೇಸ್ ಆಫ್ ಕ್ಲಾಸ್ ವೈಸ್ ಡೇಟಾ ಕಲೆಕ್ಷನ್ ಮಾಡ್ತಿರ್ತೀವಿ, ವಿ ಹ್ಯಾವ್ ಗಿವನ್ ದ access for students ಅಂದ್ರೆ they can access it like ಅವ್ರ ಕ್ಲಾಸ್ ಯಾವ್ದು ಇನ್ಪುಟ್ ಕೊಡ್ತಾರೆ ಆ ಕ್ಲಾಸ್ ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾಟ್ ಆಲ್ ದ ಕ್ಲಾಸ್ 1, 2, 3, 4 till 10th ಅದಷ್ಟು ಸ್ಟೋರ್ ಮಾಡಿರಲ್ಲ. 10th ಅಂತ ಕೊಟ್ರೆ ಜಸ್ಟ್ 10th ವಿಲ್ ಬಿ ಸ್ಟೋರ್ಡ್ ಅಂಡ್ ರಿಮೈನಿಂಗ್ 9 ಮೆಮೊರೀಸ್ ಏನು ನಮಗೆ ಯೂಸ್ ಇರಲ್ಲ. ಅಂಡ್ ಸಿಮಿಲರ್ಲಿ ಇನ್ ಕೇಸ್ ಆಫ್ ಟೇಕಿಂಗ್ ದ ಜೆಂಡರ್ ಆಫ್ ಪೀಪಲ್ ಆಸ್ ಇನ್ಪುಟ್, ಫಿಮೇಲ್ ಮೇಲ್ ಈ ತರ ಇನ್ಪುಟ್ ತಗೊಳ್ತಿದೀವಿ ಅಂದಾಗ ವಿ ಡೋಂಟ್ ನೀಡ್ ದ ಮೆಮೊರಿ ಸ್ಪೇಸ್ ಫಾರ್ ಮೇಲ್ ಆಸ್ ವೆಲ್ ಆಸ್ ಫಿಮೇಲ್. ಯಾವ್ದನ್ನ ಅವ್ರು ಇನ್ಪುಟ್ ಕೊಡ್ತಾರೆ ಬೇಸ್ಡ್ ಆನ್ ದಟ್ ದ ಮೆಮೊರಿ ವಿಲ್ ಟೇಕ್ ದ ವ್ಯಾಲ್ಯೂ. ಸೊ ದಟ್ಸ್ ಇಟ್ ಫಾರ್ ಯೂನಿಯನ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಎನ್ಯೂಮರೇಷನ್. See, enumeration is also very much similar to structure. This is also similar to structure. Let's see. Enumeration, in short, we call that as enum. It is a user-defined data type in C which allows to assign meaningful names to set of integer constants. See, ivaga assume that we are taking the values or we are writing the program to give the traffic signals. Like red ide andaga it should print stop, and then if it is green it should print go. ಈ ತರ ನಮಗ್ ಬರ್ಬೇಕಿರುತ್ತೆ. We can't use numbers 1, 2, 3 ಈ ತರ ನಂಬರ್ಸ್ ಕೊಡಕ್ಕಾಗಲ್ಲ. If it is 1 stop, if it is 2 go, if it is 3 then pause. ಈ ತರ ನಾವು ಮಾಡಕ್ಕಾಗಲ್ಲ. Why? Because if we do that, users ಗೆ ಗೊತ್ತಾಗಲ್ಲ what is 1, what is 2, what is 3 ಈ ತರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಸೊ ಇನ್ಸ್ಟೆಡ್ ಆಫ್ ದೀಸ್ ಇಂಟಿಜರ್ ಕಾನ್ಸ್ಟೆಂಟ್ ನಾವೇನ್ ಮಾಡ್ತೀವಿ, ವಿ ವಿಲ್ ನೇಮ್ ದೆಮ್ ಆಸ್ ಲೈಕ್ red equals to 1,
green equals to 2 and orange equals to orange or yellow equals to 3 ಈ ತರ ಯೂಸ್ ಮಾಡಿರ್ತೀವಿ. ಸೊ ಇನ್ ದ ಪ್ರೋಗ್ರಾಮ್ ವೆನ್ ಎವರ್ ವಿ ಸೇ ರೆಡ್ ಕಂಪೈಲರ್ ಅರ್ಥ ಆಗುತ್ತೆ ವಿ ಆರ್ ರೆಫರಿಂಗ್ ಟು ದ ವ್ಯಾಲ್ಯೂ 1 ಅಂತ. Whenever we say green, compiler it will understand that we are referring to integer constant 2. Got it? So ಈ ತರ ಮೀನಿಂಗ್ಫುಲ್ ನೇಮ್ಸ್ ನ ನಾವು ಈ ಸೆಟ್ ಆಫ್ ಇಂಟಿಜರ್ಸ್ ಕೊಡ್ತೀವಿ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಡೇಸ್ ಇನ್ ಅ ವೀಕ್, instead of naming 1 2 3 4 weeks na we will name 1 2 3 4 as Monday, Tuesday, Wednesday. ಅದೇ ತರ months January, February up to December, we will, instead of using the month 1 2 3 integers badlu we will use the name itself. Coming to the syntax, so enum anta ಏನು ಯೂಸ್ ಮಾಡಿದೀವಿ, this is the keyword and here we will give the name for the enum. Like traffic signals ಅಲ್ಲಿ we can give it as traffic. For days we can say days. ಈ ತರ ಯಾವ್ದಾದ್ರು ನೇಮ್ ಕೊಡ್ಬೋದು. It should be a valid identifier, that's it. And then similarly to the structure, brackets use ಮಾಡ್ತೀವಿ and here we will name the constants. Constant like red, green and yellow. That's it. ಇಲ್ಲಿ ಕಾನ್ಸ್ಟೆಂಟ್ಸ್ ನೇಮ್ ಮಾಡ್ತೀವಿ and after that we'll close the bracket and ending with the semicolon. That's it. So this is an example. enum ಡೇ ಕೊಟ್ಟಿದೀವಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಪ್ ಟು ಸಂಡೇ ತಗೊಂಡಿದೀವಿ. ಸಿ ಹಿಯರ್ ವಿ ಆರ್ ನಾಟ್ ಎಂಡಿಂಗ್ ಇಟ್ ವಿತ್ ಸೆಮಿಕೋಲನ್. ನೀವೆಲ್ಲ ಎಕ್ಸಾಂಪಲ್ಸ್ ಅಲ್ಲೂ ನೋಡ್ಬೋದು ನಾವು ಸೆಮಿಕೋಲನ್ ಅಲ್ಲಿ ಕೊಡ್ತಿಲ್ಲ, ವಿ ಆರ್ ಯೂಸಿಂಗ್ ಕಾಮಾ ಇನ್ಸ್ಟೆಡ್ ಆಫ್ ಸೆಮಿಕೋಲನ್, ವಿ ಆರ್ ಯೂಸಿಂಗ್ ಕಾಮಾ ಹಿಯರ್. ಬಟ್ ಯೂನಿಯನ್ ಆಸ್ ವೆಲ್ ಆಸ್ ಇನ್ ಕೇಸ್ ಆಫ್ ಸ್ಟ್ರಕ್ಚರ್ ಏನು ಆಗ್ತಿತ್ತು, ಇಟ್ ವಾಸ್ ಎಂಡಿಂಗ್ ವಿತ್ ಸೆಮಿಕೋಲನ್ ಮೆಂಬರ್ಸ್, ಬಟ್ ಹಿಯರ್ ಇಟ್ ಈಸ್ ಎಂಡಿಂಗ್ ವಿತ್ ಕಾಮಾ. ನೆಕ್ಸ್ಟ್ ಒನ್ ಇಸ್ int main ತಗೊಂಡ್ವಿ. Here we are declaring the variable for enum. So today ಅಂತ ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ. ಸೇಮ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ವಿ ಆರ್ ಡಿಕ್ಲೇರಿಂಗ್ ಇಟ್. ಬಟ್ ಮೆಂಬರ್ಸ್ ನ ಆಕ್ಸೆಸ್ ಮಾಡುವಾಗ ಇಟ್ ಇಸ್ ನಾಟ್ ಕಂಪಲ್ಷನ್ ದಟ್ ಮೆಂಬರ್ಸ್ ನ ನಾವು ಸ್ಟ್ರಕ್ಚರ್ ಅಥವಾ ಯೂನಿಯನ್ ಅಲ್ಲಿ ಏನ್ ಮಾಡ್ತಿದ್ವಿ, ಲೈಕ್ ಟುಡೇ ವೇರಿಯಬಲ್ ನೇಮ್ ಬರಿತಿದ್ವಿ ಡಾಟ್ ಮಂಡೇ, ಈ ತರ ವೇರಿಯಬಲ್ ನ ಆಕ್ಸೆಸ್ ಮಾಡಿ ಅದಾದ್ಮೇಲೆ 1 2 ಈ ತರ ವ್ಯಾಲ್ಯೂ ಅಸೈನ್ ಮಾಡ್ತಿದ್ವಿ, ಕರೆಕ್ಟ್. ಬಟ್ ಇಲ್ಲಿ ವಿ ಹ್ಯಾವ್ ಆಲ್ರೆಡಿ ಅಸೈನ್ ದ ವ್ಯಾಲ್ಯೂ, ಲೈಕ್ ಇನ್ಸ್ಟೆಡ್ ಆಫ್ 0 ವಿ ಆರ್ ಯೂಸಿಂಗ್ ಮಂಡೇ, ಇನ್ಸ್ಟೆಡ್ ಆಫ್ 1 ವಿ ಆರ್ ಯೂಸಿಂಗ್ ಟ್ಯೂಸ್ಡೇ. ಸೊ ಇಲ್ಲಿ ನಾವು ವ್ಯಾಲ್ಯೂನ ಎಲ್ಲೂ ಅಸೈನ್ ಮಾಡ್ತಿಲ್ಲ, ವ್ಯಾಲ್ಯೂ ಅಸೈನ್ ಮಾಡ್ತಿದೀವಿ, ಇಲ್ಲಿ ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ ಅಂದ್ರೆ ಇಲ್ಲಿ ಇಷ್ಟು ವೇರಿಯಬಲ್ಸ್ ಏನಿದೆ ಈ ವೇರಿಯಬಲ್ಸ್ ಯಾವ್ದಾದ್ರು ಒಂದನ್ನ ನಾನು ಟುಡೇಗೆ ಅಸೈನ್ ಮಾಡ್ತೀನಿ. ಟುಡೇ ಈಕ್ವಲ್ಸ್ ಟು ವೆಡ್ನೆಸ್ಡೇ ಅಂತ ಕೊಡ್ತಿದ್ದೀನಿ. ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಟುಡೇ ಈಕ್ವಲ್ಸ್ ಟು ಸಂಡೇ. ಸೊ ಈ ರೀತಿ ಆಗುತ್ತೆ. ನಾಟ್ ಲೈಕ್ ಟುಡೇ ಡಾಟ್ ಸಂಡೇ ಅಂತ ವೇರಿಯಬಲ್ ಮೆಂಬರ್ನ ಆಕ್ಸೆಸ್ ಮಾಡ್ಬಿಟ್ಟು ಈಕ್ವಲ್ಸ್ ಟು 1 ಈ ತರ ಮಾಡಲ್ಲ. ದಿಸ್ ಇಸ್ ರಾಂಗ್. ನಾನು ಏನಾದ್ರೂ ವೇರಿಯಬಲ್ ಡಿಕ್ಲೇರ್ ಮಾಡ್ತಿದ್ದೀನಿ ಈ ನಮ್ಗೆ ಅಂದ್ರೆ ದಟ್ ವೇರಿಯಬಲ್ ವಿಲ್ ಹ್ಯಾವ್ ಎನಿ ಆಫ್ ದೀಸ್ ವ್ಯಾಲ್ಯೂಸ್. ನಾವ್ ಇಲ್ಲಿ ಈ ನಮ್ ಒಳಗಡೆ ಯಾವ ವ್ಯಾಲ್ಯೂಸ್ ನ ಡಿಫೈನ್ ಮಾಡಿರ್ತೀವಿ ಆ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಫಾರ್ ದಟ್ ವೇರಿಯಬಲ್. And one more thing, enum ಅಲ್ಲಿ ನಾವು there is no need to declare the variable always. ವೇರಿಯಬಲ್ ಡಿಕ್ಲೇರ್ ಮಾಡಿನೇ ನಾನು ಇಲ್ಲಿರುವಂತ ಮೆಂಬರ್ಸ್ ನ ಆಕ್ಸೆಸ್ ಮಾಡ್ಬೇಕು ಅಂತ ಇಲ್ಲ. We can easily access them without declaring the variable. But ವೇರಿಯಬಲ್ ನ ಯಾವಾಗ ಡಿಕ್ಲೇರ್ ಮಾಡ್ಕೊಳ್ತೀವಿ ಅಂದ್ರೆ when we need to assign the value. ಈ ನಮ್ಮಲ್ಲಿ ಯೂಸ್ ಮಾಡಿರುವಂತ ವ್ಯಾಲ್ಯೂಸ್ ನ ನಾವ್ ಯಾವ್ದಾದ್ರು ಒಂದು ವೇರಿಯಬಲ್ ಗೆ ಅಸೈನ್ ಮಾಡ್ಬೇಕು ಅಂದಾಗ ಓನ್ಲಿ ದೆನ್ ವಿ ವಿಲ್ ಡಿಕ್ಲೇರ್ ದ ವೇರಿಯಬಲ್ ಆಫ್ ಡೇಟಾ ಟೈಪ್ enum. ದಟ್ಸ್ ಇಟ್. ಸೊ ವೆನ್ ಎವರ್ ಟುಡೇ ಇಸ್ ಈಕ್ವಲ್ ಟು ವೆಡ್ನೆಸ್ಡೇ ಏನಾಗುತ್ತೆ, ಇಟ್ ವಿಲ್ ಪ್ರಿಂಟ್ ಟುಡೇ. ದಟ್ಸ್ ಇಟ್. ಸೊ ಈ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. See, it is printing 2. ಏನಕ್ಕೆ 2 ಪ್ರಿಂಟ್ ಆಯ್ತು? ಲೆಟ್ಸ್ ಸಿ ದಟ್. ಇಲ್ಲಿವರೆಗೂ ಏನಂತ ಹೇಳಿದ್ವಿ, enum is nothing but we are replacing the integer constants with meaningful name. ಕರೆಕ್ಟ್. ಸೊ ನಾವು ಇಲ್ಲಿ ವ್ಯಾಲ್ಯೂ ಪ್ರಿಂಟ್ ಮಾಡ್ತಿದೀವಿ ಆ ಪರ್ಟಿಕ್ಯುಲರ್ enumದು ಅಂದ್ರೆ ಇಟ್ ವಿಲ್ ಪ್ರಿಂಟ್ ಇಂಟಿಜರ್ ಕಾನ್ಸ್ಟೆಂಟ್. ವೆಡ್ನೆಸ್ಡೇದು ಯಾವ ಇಂಟಿಜರ್ ಕಾನ್ಸ್ಟೆಂಟ್ ಬದಲು ನಾವು ವೆಡ್ನೆಸ್ಡೇ ಯೂಸ್ ಮಾಡ್ತಿದೀವಿ ಆ ಇಂಟಿಜರ್ ಕಾನ್ಸ್ಟೆಂಟ್ ಪ್ರಿಂಟ್ ಆಗುತ್ತೆ.
then you will say that 3 print ಆಗ್ಬೇಕು ಅಂತ ಹೇಳ್ತೀರಾ. No, it will not print 3. By default, the enum constants will begin from 0. So Monday is nothing but 0, Tuesday 1, Wednesday 2, 3, 4, 5 and 6. So Wednesday, that's why it printed 2. Got it. Similarly, if we gave today equals to Tuesday ಅಂತ ಅಸೈನ್ ಮಾಡಿದಿದ್ರೆ, then ಇಲ್ಲಿ ಪ್ರಿಂಟ್ ಮಾಡುವಾಗ it would have printed 1. Got it. ಇದೇ ಇಂಟಿಜರ್ ಕಾನ್ಸ್ಟೆಂಟ್ ಫಾಲೋ ಮಾಡ್ಬೇಕಾ ಅಂದ್ರೆ ಇಲ್ಲ. We can assign the integer constant also. See like this. ಇಲ್ಲೇನಾಯ್ತು ಈಗ enum Jan equals to 1 ಅಂತ ಕೊಟ್ವಿ. ಸೊ ಬೈ ಡಿಫಾಲ್ಟ್ ಈಗ ನಾನು ಫಸ್ಟ್ ಬಿಗಿನಿಂಗ್ ಕಾನ್ಸ್ಟೆಂಟ್ ನ ಮಾತ್ರ ಅಸೈನ್ ಮಾಡಿದ್ದೀನಿ, ದಟ್ ಈಸ್ 1 ಅಂತ ಕೊಟ್ಟೆ. ಸೊ ಇವಾಗ ಏನಾಗುತ್ತೆ, ಕಂಪೈಲರ್ ನೆಕ್ಸ್ಟ್ ವ್ಯಾಲ್ಯೂ ಇಂದ ಇಟ್ ವಿಲ್ ಟೇಕ್ ದ ವ್ಯಾಲ್ಯೂಸ್ ಇನ್ಕ್ರೀಸ್ಡ್ ಬೈ 1. ಅಂದ್ರೆ ಈಗ 1 ಇದೆ, ಫಸ್ಟ್ ವ್ಯಾಲ್ಯೂ ನಾನ್ ಅಸೈನ್ ಮಾಡಿದ್ದೀನಿ 1 ಇಂದ ತಗೋಬೇಕು ಅಂತ. ಸೊ ಫೆಬ್ಗೆ ಏನ್ ಮಾಡುತ್ತೆ, ಇಟ್ ವಿಲ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಬೈ 1, 2 ತಗೊಳುತ್ತೆ. ಫಾರ್ ಮಾರ್ಚ್ ಇಟ್ ವಿಲ್ ಟೇಕ್ ಇಟ್ ಆಸ್ 3 ಅಂಡ್ ಫಾರ್ ಏಪ್ರಿಲ್ ಇಟ್ ವಿಲ್ ಟೇಕ್ ಇಟ್ ಆಸ್ 4. ಸೊ ಇವಾಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ, 1, 2, 3, 4 ಪ್ರಿಂಟ್ ಆಗುತ್ತೆ, ಸಿನ್ಸ್ ಇಟ್ ಇಸ್ ಪರ್ಸೆಂಟೇಜ್ ಡಿ. ಗಾಟ್ ಇಟ್. ಸೊ ಈ ತರ ವ್ಯಾಲ್ಯೂ ಕೂಡ ಅಸೈನ್ ಮಾಡ್ಬೋದು. ಆರ್ ಜಸ್ಟ್ ನಾವು ಬರೀ ಒಂದೇ ವ್ಯಾಲ್ಯೂ ಅಸೈನ್ ಮಾಡಕ್ಕಾಗುತ್ತಾ ಅಂದ್ರೆ ಇಲ್ಲ. ವಿ ಕ್ಯಾನ್ ಅಸೈನ್ ದ ವ್ಯಾಲ್ಯೂಸ್ ಸೆಪರೇಟ್ಲಿ ಫಾರ್ ಫೆಬ್, ಮಾರ್ಚ್, ಏಪ್ರಿಲ್ ಆಲ್ಸೋ. ಸಿ ಲೈಕ್ ದಿಸ್. ಇಲ್ಲಿ ಸ್ಟೇಟಸ್ ಅಂತ ತಗೊಂಡಿದ್ದೀವಿ ಈ ನಮ್ನ, ಅಂಡ್ ವಿ ಆರ್ ಅಸೈನಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್. ಫಸ್ಟ್ ಒನ್ಗೆ 100, ಸೆಕೆಂಡ್ ಒನ್ಗೆ 200 ಅಂಡ್ ಪೆಂಡಿಂಗ್ ಗೆ 300 ಅಂತ ಅಸೈನ್ ಮಾಡಿದೀವಿ. ಸಿಮಿಲರ್ಲಿ ವಿ ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ. ಸಕ್ಸಸ್ ಈಕ್ವಲ್ಸ್ ಟು 10, ಎರರ್ ಈಕ್ವಲ್ಸ್ ಟು 20, ಆರ್ ವಿ ಕ್ಯಾನ್ ಗಿವ್ ಇಟ್ ಅಸ್ 25 ಇಟ್ ಸೆಲ್ಫ್. ನೆಕ್ಸ್ಟ್ ಒನ್ಗೆ 30, ಈ ತರ ಆದ್ರೂ ಅಸೈನ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ವ್ಯಾಲಿಡ್. ಗಾಟ್ ಇಟ್. ಸೊ ಇಲ್ಲಿ ಪ್ರಿಂಟ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿ 100, 200, 300. ಗಾಟ್ ಇಟ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ IQ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.